ನನಗನ್ನಿಸ್ತದ ಬಹುತೇಕ ಯಾರ್ಯಾರಿಗೆ ಬಿ ಪಿ ಇತ್ತು, ಶುಗರ್ ಇತ್ತು, ಅವೆಲ್ಲ ಬಿಟ್ಟು ಓಡಿ ಹೋಗ್ಯಾವೇನೋ ಅಂತ. ಹ್ಯಾಂಗ್ರಿ ಅಜ್ಜಾರ್ ಅಂತ ನೀವು ಅನ್ಬೋದು. ನಮ್ಮ ಕೊಣ್ಣೂರು ಅಜ್ಜಾರು ಮ್ಯಾಲಿಂದ ಮ್ಯಾಲ ಚಪ್ಪಾಳೆ ಹೊಡಿಸಿ ನಿಮ್ಮೆಲ್ಲ ರೋಗ ಕಳೆದು ಬಿಟ್ಟಾರ ಅವರು. ಯಾಕೆ ಇವತ್ತು ವೈದ್ಯಶಾಸ್ತ್ರನೂ ಕೂಡ ಹೇಳ್ತದ, ಯಾರು ಚೆನ್ನಾಗಿ ಚಪ್ಪಾಳೆ ಬಾರಿಸ್ತಾರೆ ಹೃದಯದ ಕಾಯಿಲೆ ಬರುವುದಿಲ್ಲ, ಬಿ ಪಿ ಮತ್ತು ಶುಗರ್ ಓಡಿ ಹೋಗ್ತದ ಅಂತ. ಧರ್ಮ ಸಭೆಗಳು ಕೇವಲ ಧರ್ಮದ ವಿಚಾರ ಅಷ್ಟೇ ತಿಳಿಸ್ಲಿಕ್ಕೆ ಇರೋದಿಲ್ಲ, ನಿಮ್ಮ ಆರೋಗ್ಯದ ಕಾಳಜಿಯನ್ನು ಕೂಡ ವಹಿಸ್ಕೊಳ್ತವೆ ಅನ್ನೋದಕ್ಕೆ ನಮ್ಮ ಪೂಜ್ಯ ಕೊಣ್ಣೂರು ಸ್ವಾಮಿಗಳ ಒಂದು ಕಳಕಳಿಯೂ ಕೂಡ ಕಾರಣ ಅಂತ ನಾನು ಭಾವಿಸ್ತೀನಿ. ಈ ಸಭೆಯಲ್ಲಿ ನಮ್ಮ ಬಾಲೆ ಹೊಸೂರಿನ ಮತ್ತು ಶಿರಹಟ್ಟಿಯ ಜಗದ್ಗುರುಗಳಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡುವುದಿಲ್ಲ, ಸುಮ್ಮನೆ ಒಂದು 5 ನಿಮಿಷಗಳ ಕಾಲ ನಾನು ಮತ್ತು ನಮ್ಮ ಪ್ರಭುಕುಮಾರ ಶಿವಾಚಾರ್ಯರು ಶಿವಯೋಗ ಮಂದಿರದಲ್ಲಿ ಕಳೆದಿರ್ತಕ್ಕಂಥ ದಿನಗಳು ಮತ್ತು ಒಂದು ಚಿಕ್ಕ ಘಟನೆಯನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರ್ತದೆ, ಶೈಲೇ ಶೈಲೇನ ಮಾಣಿಕ್ಯಂ ಮೌಕ್ತಿಕಂ ನ ಗಜೆ ಗಜೆ ಸಾಧವೋ ನಹಿ ಸರ್ವತ್ರಂ ಚಂದನಂನ ವನೆ ವನೆ ಅಂತ. ನಾವು ಕೈಯಲ್ಲಿ ಕೊರಳಲ್ಲಿ ಹಾಕ್ಕೊಳ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ರತ್ನಗಳನ್ನು ನೋಡ್ತೇವೆ. ಆ ರತ್ನಗಳು ಎಲ್ಲಿ ಸಿಗ್ತವೆ ಅಂತ ನಾವು ಕೇಳಿದ್ರೆ ದೊಡ್ಡ ದೊಡ್ಡ ಅಪರೂಪದ ಬೆಟ್ಟಗಳಲ್ಲಿ ಪರ್ವತಗಳಲ್ಲಿ ರತ್ನ ಸಿಗ್ತವೆ ಅಂತ ಹೇಳ್ತಾರೆ. ಹಾಗಂದ ಮಾತ್ರಕ್ಕೆ ಎಲ್ಲ ಬೆಟ್ಟಗಳಲ್ಲಿ ಅಮೂಲ್ಯವಾಗಿರ್ತಕ್ಕಂಥ ರತ್ನ ಸಿಗ್ತವೇನೋ? ಇಲ್ಲ. ಲಕ್ಷ ಲಕ್ಷ ಬೆಟ್ಟಗಳಲ್ಲಿ ಯಾವುದೋ ಒಂದು ಬೆಟ್ಟ, ಅಂಥ ಬೆಟ್ಟ ಬಹಳ ಅಪರೂಪ ಅಪರೂಪ ಅಪರೂಪ. ಮೌಕ್ತಿಕಂನ ಗಜೆ ಗಜೆ. ಇನ್ನು ಮುತ್ತು ಎಲ್ಲಿ ಸಿಗ್ತವೆ ಅಂತ ನಾವು ಕೇಳಿದ್ರೆ ನೀವು ಹೇಳ್ತೀರಿ, ಅಪ್ಪರೇ ಸಮುದ್ರದಲ್ಲಿ ಸಿಗ್ತವೆ ಮುತ್ತುಗಳು ಅಂತ. ಮುತ್ತು ಸಿಗ್ತಕ್ಕಂಥ ಇನ್ನೊಂದು ಅಮೂಲ್ಯವಾಗಿರ್ತಕ್ಕಂಥ ಸ್ಥಾನ ಅದೇ, ಅದು ಆನೆಯ ಮಸ್ತಕ. ಹಾಗಂದ ಮಾತ್ರಕ್ಕೆ ಎಲ್ಲ ಆನೆಯ ಮಸ್ತಕಗಳಲ್ಲಿ ಮುತ್ತು ಸಿಗುವುದಿಲ್ಲ. ಲಕ್ಷ ಲಕ್ಷ ಆನೆಗಳಲ್ಲಿ ಯಾವುದೋ ಒಂದು ಆನೆಯ ಮಸ್ತಕದಲ್ಲಿ ಮುತ್ತು ಸಿಗ್ತದೆ. ಆ ಮುತ್ತು ಸಿಗ್ತಕ್ಕಂಥ ಆನೆಯೂ ಕೂಡ ಹೇಗೆ ಅಪರೂಪ ಅಪರೂಪ ಅಪರೂಪವೋ ಹಾಗೆ ನಮ್ಮ ಮಸೂತಿಯ ಜಗದೀಶ್ವರ ಮಠದ ಪ್ರಭುಕುಮಾರ ಶಿವಾಚಾರ್ಯರಂಥ ಸ್ವಾಮಿಗಳು ಸಿಗುವುದು ಕೂಡ ಅಷ್ಟೇ ಅಪರೂಪ 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 ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಹ್ಯಾಂಗ್ರಿ ಅಜ್ಜಾರ ಅಂತ ನೀವು ಕೇಳಬಹುದು. ನಾವು ಅನೇಕ ಜನ ಸ್ವಾಮಿಗಳನ್ನು ನೋಡ್ತೀವಿ, ಮತ್ತು ನಮ್ಮ ಸ್ವಾಮಿಗಳಿಗೆ ನೀವು ಭಾಳ ಅಪರೂಪದ ಸ್ವಾಮಿಗಳು ಅಂತ ಕರಿತೀರಲ್ಲ, ಹ್ಯಾಂಗ ಅಂತ ನೀವು ಕೇಳ್ಬೋದು. ಶಿವಯೋಗ ಮಂದಿರದೊಳಗೆ ನಾವು ಕಲಿತಕ್ಕಂಥ ಸಮಯದೊಳಗೆ ದೊಡ್ಡ ದೊಡ್ಡ ಮಠದ ಭಕ್ತರು ಸ್ವಾಮಿಗಳು ತಮ್ಮ ಮಠಕ್ಕೆ ಮರಿಬೇಕು ಅಂತ ತಿಳ್ಕೊಂಡು ಶಿವಯೋಗ ಮಂದಿರದೊಳಗೆ ಆಯ್ಕೆ ಮಾಡೋಕ್ಕೆ ಬರ್ತಿದ್ರು. ಆಯ್ಕೆ ಮಾಡ್ತಕ್ಕಂಥ ಸಮಯದೊಳಗೆ ನಿಮ್ಮ ಮಠಕ್ಕೆ ಏನದ, ಎಷ್ಟು ಎಕರೆ ಜಮೀನದ, ಎಷ್ಟು ಶಾಲೆ ಕಾಲೇಜುಗಳದಾವ, ಮಠದ ಬಿಲ್ಡಿಂಗ್ ಎಷ್ಟು ದೊಡ್ಡದದ, ಬ್ಯಾಂಕಿನೊಳಗೆ ಎಷ್ಟು ಲಕ್ಷ ಅಥವಾ ಕೋಟಿ ಬ್ಯಾಲೆನ್ಸ್ ಐತಿ ಅಂತ ತಿಳ್ಕೊಂಡು ಕೇಳ್ತಿದ್ರು. ನಮಗೆ ಉಪ್ಪಿನ ಬೆಟಗೇರಿ ಮಠಕ್ಕೆ ಮಾಡ್ತಕ್ಕಂಥ ಸಮಯದೊಳಗೆ ನಮ್ಮ ಮಠಕ್ಕೆ ಆಗಬೇಕ್ರಿ ದೇವರು ಅಂತ ನಮಗೆ ಕೇಳಿದಾಗ ನಾವು ಕೇಳಿದ್ವಿ, ನಿಮ್ಮ ಮಠಕ್ಕೆ ಆಸ್ತಿ ಏನದ? 40 ಎಕರೆ ಜಮೀನದ, ಶಾಲೆ ಕಾಲೇಜ್ ಅದಾವ, 10 ಶಾಖಾ ಮಠ ಅದಾವ, ಮತ್ತು ಇನ್ನೂ ಸಾಕಷ್ಟು ಆರ್ಥಿಕವಾಗಿ ಸಂಪತ್ತು ಸಾಕಷ್ಟು ಅದ ಅಂತ ತಿಳ್ಕೊಂಡು ನಮಗೆ ಹೇಳಿದ್ರು.
ಹಾಗಾದ್ರೆ ನಾವು ಮಠಕ್ಕೆ ಹಾಕ್ತೀವಿ ಅಂತ ನಾವು ಒಪ್ಕೊಂಡ್ವಿ. ಯಾವಾಗ ಇನ್ನೊಂದು ಸಂದರ್ಭದೊಳಗೆ ಇನ್ನೊಬ್ಬ ನಮ್ಮ ಹಾವೇರಿ ಜಿಲ್ಲೆಯ ಒಬ್ಬರು ಸ್ವಾಮಿಗಳು, ಭಾಳ ದೊಡ್ಡ ಸ್ವಾಮಿಗಳು, ತಮ್ಮ ಮಠಕ್ಕೆ ಮರಿಬೇಕು ಅಂತ ಬಂದರು. ಅವರು ಯಾರನ್ನು ಆಯ್ಕೆ ಮಾಡಿದ್ರು ಅಂತಂದ್ರೆ ನಮ್ಮ ಪ್ರಭುಕುಮಾರ ಶಿವಾಚಾರ್ಯರನ್ನು ಆಯ್ಕೆ ಮಾಡಿದ್ರು. ಯಾಕೆ ಆಯ್ಕೆ ಮಾಡಿದ್ರು ಅಂತಂದ್ರೆ ನಮಗೆ ಕಲಿಸ್ತಕ್ಕಂಥ ಸಮಯದೊಳಗೆ ಕೆಳದಿ ರಾಜಗುರುಗಳು ಅಂತ ನಮ್ಮ ವಿದ್ಯಾಗುರುಗಳಿದ್ದರು, ಮತ್ತು ದುಧನಿಯ ಮೌನಯೋಗಿ ಮಹಾಸ್ವಾಮಿಗಳು ನಮಗೆ ಯೋಗವನ್ನು ಕಲಿಸಾಕ ಇದ್ದರು. ಅವ್ರ ಕೈಯಾಗ ತಯಾರಾಗಿರ್ತಕ್ಕಂಥವ್ರು ನಮ್ಮ ಪ್ರಭುಕುಮಾರ ಶಿವಾಚಾರ್ಯರು. ಇವರ ಇಬ್ಬರ ಪ್ರೀತಿಯ ಶಿಷ್ಯ ಇವರು. ಆ ಸ್ವಾಮಿಗಳು ಇಲ್ಲ, ಇಬ್ಬರ ಮಹಾತ್ಮರ ಕೈಯೊಳಗೆ ಇವರು ತಯಾರಾಗ್ಯಾರಂದ ಬಳಿಕ ನಾವು ಇವರನ್ನ ಮಾಡ್ಕೋತೀವಿ ಅಂತ ತಿಳ್ಕೊಂಡು ಅವ್ರು ಹಠ ಹಿಡಿದ್ರು. ಆವಾಗ ಆ ಅಜ್ಜಾರು ಕೇಳಿದ್ರು, ಏನ್ರಿ ನೀವು ನಮ್ಮ ಮಠಕ್ಕೆ ಹಾಕ್ತೀರೇನು? ಭಾಳ ದೊಡ್ಡ ಆಸ್ತಿ ಅದ, 200 ಎಕರೆ ಜಮೀನದು, ಒಂದು ಹೈಸ್ಕೂಲ್ ಅದ, ಒಂದು ಕಾಲೇಜ್ ಅದ, 4 ಶಾಖಾ ಮಠಗಳದವ, ಮತ್ತು ಸಾವಿರಾರು ಭಕ್ತರದಾರ, ಮತ್ತು ನೀವು ನಮ್ಮ ಮಠಕ್ಕೆ ಆಗಬೇಕು ಅಂತ ಅವರು ಪ್ರಭುಕುಮಾರ ಶಿವಾಚಾರ್ಯರಿಗೆ ಕೇಳಿದ್ರು. ಆವಾಗ ಇವ್ರಂದ್ರು, ನಾ ಆಗೋದಿಲ್ಲರಿಪ್ಪ. ಯಾಕೆ ಆಗೋದಿಲ್ಲ? ಈಗಾಗಲೇ ನಾವೊಂದು ಮಠಕ್ಕೆ ಸ್ವಾಮಿಗಳು ಅದೀವಿ. ಯಾವ ಮಠ? ಮಸೂತಿ ಜಗದೀಶ್ವರ ಹಿರೇಮಠ. ಆ ಮಠಕ್ಕೆ ಆಸ್ತಿ ಏನದ? ಆಸ್ತಿ ಏನೂ ಇಲ್ಲ ಭೌತಿಕವಾಗಿ. ಆದ್ರೆ ಮತ್ತು ಆಸ್ತಿ ಇಲ್ಲ ಅಂಥೇಳಿ ಅಂತೀರಿ, ಆಸ್ತಿ ಇದ್ದ ಮಠ ಬಂದದ, ನೀವು ಯಾಕೆ ವಲ್ಲನ್ನಾಕತ್ತೀರಿ ಅಂದ ಬಳಿಕ ಅವ್ರು ಏನಂದ್ರು ಗೊತ್ತದೇನು? ನಿಮ್ಮ ಅಜ್ಜಾರು ಪ್ರಭುಕುಮಾರ ಶಿವಾಚಾರ್ಯರು, ಬುದ್ಧಿ, ನಿಮ್ಮ ಮಠದಂಗೆ ನಮ್ಮ ಮಠಕ್ಕೆ 200 ಎಕರೆ ಜಮೀನು ಇಲ್ಲದೇ ಇರಬಹುದು, ಶಾಲೆ ಕಾಲೇಜು ಇಲ್ಲದೇ ಇರಬಹುದು, ಲಕ್ಷಾಂತರ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸು ಇಲ್ಲದೇ ಇರಬಹುದು, ಕೋಟಿ ಕೊಟ್ಟರು ಕಡಿಮೆ ಅಂಥ ನನ್ನ ಮಠದ ಭಕ್ತರದರ ಸಾಕು, ಅದಕ್ಕಿಂತ ದೊಡ್ಡ ಆಸ್ತಿ ನನಗೆ ಮತ್ತೊಂದು ಯಾವುದೂ ಇಲ್ಲ. ಯಾವಾಗ ಇವರು ಹಿಂಗಂದ್ರು ಆವಾಗ ನಮ್ಮ ಆ ಹಾವೇರಿ ಭಾಗದ ಸ್ವಾಮಿಗಳು, ಯಪ್ಪ ನೀ ನಿಜವಾದ ಸ್ವಾಮಿ ನೋಡು, ನಿಜವಾದ ಸ್ವಾಮಿ ನೋಡು, ನೀ ಯಾವ ಮಠಕ್ಕೆ ಆಗ್ತಿ ಆ ಮಠದ ಪುಣ್ಯ, ಆ ಭಕ್ತರ ಪುಣ್ಯ. ಅದಕ್ಕೆ ನಾನು ಹೇಳಿದೆ, ಅಪರೂಪದಲ್ಲಿಯೇ ಅಪರೂಪ ನಮ್ಮ ಮಸೂತಿಯ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು. ನಮ್ಮಂಗೆ ಭಾಷಣ ಮಾಡೋರು ಸಹಿತ ಸಾಕಷ್ಟು ಜನ ಸಿಗ್ಬೋದು, ಇಲ್ಲ ಅಂತಲ್ಲ. ಆದರೆ ಯಾವಾಗಲೂ ಕೂಡ ಪೂಜಾ, ಜಪ, ತಪ, ಅನುಷ್ಠಾನ, ಬಡವರ ಬರಲಿ ಶ್ರೀಮಂತರ ಬರಲಿ, ಯಾವುದೇ ಜಾತಿಯವ ಬರಲಿ, ಯಾವುದೇ ಧರ್ಮದವ ಬರಲಿ, ಎಲ್ಲರೂ ನನ್ನವರು ಅಂತ ಒಪ್ಪಿಕೊಳ್ಳುವ ದೊಡ್ಡ ಗುಣ ಯಾರಾದ್ರಿಗೂ ಕೂಡ ಐತಿ ಅಂತಂದ್ರೆ ನಮ್ಮ ಮಸೂತಿ ಅಜ್ಜಾರಿಗೆ. ಅವ್ರ ಬಗ್ಗೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನಾವು ಭಾಳ ದೂರ ಇದ್ವಿ, ಮಹಾರಾಷ್ಟ್ರದಾಗ ನಮ್ಮದೊಂದು ಮಠ, ಆ ಮಠದ ಕಾರ್ಯಕ್ರಮ. ಆದರೆ ಯಾವಾಗ ನಮ್ಮ ಮಸೂತಿ ಅಜ್ಜಾರು ನೀ ಬರಬೇಕಪ್ಪ ಅಂಥೇಳಿ ಅಂದರು, ನಾವೆಲ್ಲ ಬಿಟ್ಟು ಓಡ್ಕೊತ ಬಂದಿದ್ದೀವಿ. ಯಾಕೆ ಅಂತಂದ್ರೆ ನಮಗೆ ಅವ್ರ ಬಗ್ಗೆ ಇರತಕ್ಕಂಥ ಅಭಿಮಾನ ಆಶಾಪಾಶ ಮಾಡೋ ಸ್ವಾಮಿಗಳಲ್ಲ ಅವರು. ಇದ್ದದ್ರೊಳಗೆ ಸಂತೃಪ್ತಿ, ಇದ್ದದ್ರೊಳಗೆ ಸಮಾಧಾನ, ಇವರಿಗೆ ನಿಜವಾಗಿರ್ತಕ್ಕಂಥ ಸ್ವಾಮಿಗಳು ಅಂತ ಕರೀತಾರೆ.